ಹಲೋ ನಮಸ್ತೆ ಎಲ್ರಿಗೂ ಇವತ್ತಿನ ಒಂದು ಹೊಸ ಸೀರೀಸ್ ಅನ್ನು ಆರಂಭ ಮಾಡ್ತಾ ಇದ್ದೀನಿ ಏನಂತಂದ್ರೆ 30 ದಿನ 30 ತರದ ಹೊಸ ರೀತಿಯ ಬೆಳಗಿನ ತಿಂಡಿಯ ರೆಸಿಪಿಗಳನ್ನು ಹಾಕ್ತಾ ಇದ್ದೇನೆ ನೀವೇನು ಮಾಡಬೇಕು ಅಂತಂದ್ರೆ ದಿನ ನಾನು ಮಧ್ಯಾಹ್ನ 2 ಗಂಟೆಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ದಿನ ಮಧ್ಯಾಹ್ನ 2 ಗಂಟೆಗೆ ಈ ವಿಡಿಯೋಸ್ನ ನೋಡಿ ಮನೆಯಲ್ಲಿ ನೀವು ಇನ್ನು ಮುಂದೆ 30 ದಿನ 30 ಹೊಸ ತರದ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ಮನೆಯಲ್ಲಿರೋರಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಏನಪ್ಪ ಇಷ್ಟೊಂದು ತುಂಬ ವಿಧವಾದ ತಿಂಡಿಗಳನ್ನು ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಇವತ್ತು ಮೊದಲನೇದಾಗಿ ನಮ್ಮ ಊರ ಕಡೆ ಮುಂಚೆ ಮಾಡ್ತಾ ಇದ್ದಂತಹ ಅರೆಪದ ಪುಂಡಿ ಮಸಾಲ ಪುಂಡಿ ಅಥವಾ ಮಸಾಲ ಕಡುಬು ಪುಂಡಿ ಗಸಿ ಅಂತ ಕೂಡ ಹೇಳ್ತಾರೆ ಇದನ್ನ ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೇನೆ ಇದು ಏನು ಅಂತಂದ್ರೆ ಮಸಾಲೆ ಎಲ್ಲ ಈ ಕಡುಬಿಗೆ ಮಿಕ್ಸ್ ಆಗಿ ಸಖತ್ ಚೆನ್ನಾಗಿರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಮತ್ತು ಇನ್ನೊಂದು ಏನು ಅಂತಂದ್ರೆ ತುಂಬಾ ಸುಲಭವಾಗಿ ಮಾಡ್ಬೋದು ನಾಳೆನೇ ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ನೋಡಿ ಈ ವಿಶೇಷವಾಗಿರುವಂಥ ಪುಂಡಿ ಗಸಿಯನ್ನು ಮಾಡಲಿಕ್ಕೆ ನಾನೊಂದು 2 ಲೋಟದಷ್ಟು ರೈಸನ್ನು ತಗೊಂಡಿದ್ದೇನೆ ಈ ಲೋಟ ಇದೆಯಲ್ವಾ ದೊಡ್ಡ ಲೋಟ ಇದರಲ್ಲಿ 2 ಲೋಟದಷ್ಟು ರೈಸನ್ನು ತಗೊಂಡಿದ್ದೇನೆ 5-6 ಜನರಿಗೆ ಆರಾಮ್ಸೆ ಈ ಬ್ರೇಕ್ಫಾಸ್ಟ್ಗೆ ಇದನ್ನ ತಿನ್ಬೋದು ನೀವು ಇದರಲ್ಲಿ ನೋಡ್ಬೋದು ನಾನು 2 ವಿಧದ ರೈಸ್ ತಗೊಂಡಿದ್ದೇನೆ ಒಂದು ಈ ಬೆಳ್ತಿಗೆ ಅಕ್ಕಿ ಇನ್ನೊಂದು ಕುಚ್ಚಲಕ್ಕಿ 1.5 ಲೋಟದಷ್ಟು ಬೆಳ್ತಿಗೆ ಅಕ್ಕಿ ಅರ್ಧ ಲೋಟದಷ್ಟು ಕುಚ್ಚಲಕ್ಕಿ ಇದಿಲ್ಲದಿದ್ದರೆ ನೀವು 2 ಲೋಟದಷ್ಟು ದೋಸೆ ರೈಸ್ ಅಥವಾ ಇಡ್ಲಿ ರೈಸ್ ಯಾವುದು ಬೇಕಾದರೂ ತಗೋಬಹುದು ಕಡುಬು ಮಾಡೋಕ್ಕಿಂತ ಮುಂಚೆ ಒಂದು 6 ಗಂಟೆ ನೀರಲ್ಲಿ ನೆನೆ ಹಾಕಿ ಅದಾದ ನಂತರ ನಾನು ನೀಟಾಗಿ ನೋಡಿ ತೊಳ್ಕೊಂಡು ಇಟ್ಕೊಂಡಿದ್ದೇನೆ ಇವಾಗ ಕಡುಬನ್ನು ಮಾಡೋಣ ಮೊದಲು ಇದನ್ನ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ನೀಟಾಗಿ ಕಡುಬು ಮೆತ್ತಗಾಗಲಿಕ್ಕೆ ಮತ್ತು ತುಂಬಾನೇ ರುಚಿ ಆಗಲಿಕ್ಕೆ 1 ಹಿಡಿಯಷ್ಟು ಕಾಯಿ ತುರಿನ ಬೇಕಾದರೂ ಹಾಕೋಬಹುದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ ಈಗ ಇದನ್ನ ರುಬ್ಲಿಕ್ಕೆ ನಾವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೀವಿ ನೋಡಿ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕೋಣ ಜಾಸ್ತಿ ಬೇಡ ಸ್ಟಾರ್ಟಿಂಗ್ಗೆ ಜಾಸ್ತಿ ನೀರು ಹಾಕಿ ರುಬ್ಕೊಳ್ಳೋದು ಬೇಡ ನೋಡಿ ಈ ಹದಕ್ಕೆ ರುಬ್ಕೊಂಡಿದ್ದೇನೆ ಮತ್ತು ತುಂಬ ನೈಸಾಗಿ ಕೂಡ ರುಬ್ಕೋಬಾರ್ದು ಯಾಕಂತಂದರೆ ಕಡುಬು ಇದೆಯಲ್ಲ ಗಟ್ಟಿಯಾಗಿ ಬರುತ್ತೆ ಇದು ಪರ್ಫೆಕ್ಟ್ ಆಗಿದೆ ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ ಯಾಕಂತಂದರೆ ನಾವಿದನ್ನ ಒಂದು ಸ್ವಲ್ಪ ಬಿಸಿ ಮಾಡಿ ಹದ ಮಾಡ್ಕೋಬೇಕಾಗುತ್ತೆ ಕಡುಬು ಮಾಡಲಿಕ್ಕೆ ಅದಕ್ಕೋಸ್ಕರ ಮತ್ತೆ ನೀವು ಈ ಹಿಟ್ಟು ಹದ ಮಾಡಲಿಕ್ಕೆ ಪಾತ್ರೆ ಯೂಸ್ ಮಾಡ್ತೀರಲ್ವ ದಪ್ಪ ತಳದೆ ಯೂಸ್ ಮಾಡಿ ಇವಾಗ ಈ ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಕಮ್ಮಿ ಉರಿಯಲ್ಲಿ ಉರಿ ಜಾಸ್ತಿ ಇಟ್ಕೋಬೇಡಿ ಇದನ್ನ ನಾವು ಹದ ಮಾಡ್ತಾ ಬರಬೇಕು ಇದು ಬಿಸಿ ಆಗ್ತಾ ಇದ್ದಂಗೆ ಗಟ್ಟಿ ಆಗ್ತಾ ಹೋಗುತ್ತೆ ಈ ಥರ ಮಗ್ಸ್ತಾನೆ ಇರಿ ಅಂದರೆ ಕೈ ಆಡಿಸ್ತಾನೆ ಇರಿ ಇಲ್ಲದಿದ್ರೆ ತಳ ಹಿಟ್ಕೊಳ್ಳುತ್ತೆ ಕೆಳಗಡೆದು ಹಿಟ್ಟು ಮಾತ್ರ ಗಟ್ಟಿ ಆಗುತ್ತೆ ನೋಡಿ ಇದು ಗಟ್ಟಿಯಾಗ್ತಾ ಬರುತ್ತೆ ಗಟ್ಟಿಯಾಗ್ತಾ ಬರುವಾಗ ನೀವೊಂದು ಸ್ವಲ್ಪ ತಳ ಹಿಡಿಯೋದಾಗಿ ನೀಟಾಗಿ ಮಗಿಸ್ಕೊಳ್ಳಿ ಇಷ್ಟು ಸಾಕು ಸ್ಟವ್ವಿಂದ ಪಾತ್ರೆನ ಇಳಿಸ್ಬಿಟ್ಟು ಬಂದ್ ಮಾಡಿಬಿಟ್ಟು ಒಂದ್ಸರಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನಾವು ಹಿಟ್ಟು ಹದ ಮಾಡುವಾಗ ಏನಾಗುತ್ತೆ ಕೆಲವೊಂದು ಸರಿ ಅಲ್ಲಲ್ಲಿ ಗಟ್ಟಿ ಆಗಿರುತ್ತೆ ಸೊ ಅದರಿಂದ ಕೈಯಲ್ಲಿ ಒಂದ್ಸರಿ ಈ ಥರ ನೋಡಿ ನೀಟಾಗಿ ಒಂಚೂರು ತಣ್ಣದಿರುತ್ತಲ್ವ ಅವಾಗ ಒಂಚೂರು ನಾದ್ಕೊಳ್ಳಿ ಈ ಥರ ಸಾಕು ಇದು ನಮಗೀಗ ಕಡುಬು ಮಾಡಲಿಕ್ಕೆ ಪರ್ಫೆಕ್ಟ್ ಆಗಿದೆ ನೋಡಿ ಹಿಟ್ಟು ಬೇಕಾದರೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ನಮಗೆ ಕರೆಕ್ಟಾಗಿ ಈ ಕಡುಬನ್ನು ಮಾಡಲಿಕ್ಕೆ ಬರ್ತದೆ ನೋಡಿ ಕೈಗೆ ಸ್ವಲ್ಪ ಆಯಿಲ್ ಬೇಕಾದರೂ ಹಚ್ಕೋಬಹುದು ಅಥವಾ ನೀರು ಬೇಕಾದರೂ ಒದ್ದೆ ಮಾಡಿಕೊಂಡು ನೋಡಿ ನಾನು ಚಿಕ್ಕ ಚಿಕ್ಕ ಉಂಡೆನ ಮಾಡ್ತಾ ಇದ್ದೇನೆ ನೀಟಾಗಿ ಎಲ್ಲ ಈ ಥರ ಉಂಡೆ ಅಥವಾ ಕಡುಬನ್ನು ಮಾಡಿ ರೆಡಿ ಇಟ್ಕೊಳ್ಳಿ ನೋಡಿ ಈ ಥರ ಉಂಡೆಗಳನ್ನು ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಬೇಯಿಸೋಣ ಇವಾಗ ಸ್ಟವ್ ಮೇಲೆ ಒಂದು ಇಡ್ಲಿ ಬೇಯಿಸುವಂಥ ಪಾತ್ರೆನ ಇಟ್ಟಿದ್ದೇನೆ ನಿಮ್ಮಲ್ಲಿ ಬೇರೆ ಯಾವುದಾದ್ರೂ ಸ್ಟೀಮ್ ಥರ ಪಾತ್ರೆ ಇದ್ರೆ ಅದನ್ನ ಯೂಸ್ ಮಾಡ್ಬೋದು ಇದರಲ್ಲಿ ಇಟ್ಕೊಂಡು ಇವಾಗ ಬೇಯಿಸ್ತೇನೆ ಈಗ ದೊಡ್ಡ ಫ್ಲೇಮಲ್ಲಿ ಇದೊಂದು 10 ನಿಮಿಷ ನಾವು ಬೇಯಲಿಕ್ಕೆ ಬಿಡಬೇಕು ನಾವು ಇವಾಗ ಒಂದು ಮಸಾಲನ ರೆಡಿ ಮಾಡ್ಕೋಬೇಕು ಅದಕ್ಕೆ ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಬಿಟ್ಟು ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲನ್ನು ಹಾಕೊಳ್ಳಿ 1.5 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕರಿ ಲೀವ್ಸ್ ಒಂದೆರಡು ಎಸಳು ಬೆಳ್ಳುಳ್ಳಿ ಒಂದು 3 ಮೆಣಸು ಇಷ್ಟನ್ನು ಹಾಕೊಂಡು ಜಸ್ಟ್ ಲೈಟ್ ಆಗಿ ಹುರಿದ್ಕೊಳ್ಳೋಣ ಜಾಸ್ತಿ ಏನು ಬೇಡ ಸ್ವಲ್ಪ ಹುರಿದ್ಕೋಬೇಕು ಜಸ್ಟ್ ಲೈಟ್ ಆಗಿದ್ನ ಹುರಿದ್ಕೊಂಡ್ರೆ ಸಾಕು ಇಷ್ಟು ಸಾಕು ಇವಾಗ ಸ್ಟವ್ ಅನ್ನು ಬಂದ್ ಮಾಡ್ತೀನಿ ಇವಾಗ ಮಸಾಲ ಕಡಿಯುವಂತ ಮಿಕ್ಸಿಗೆ ನಾನು ಇದನ್ನ ಹಾಕೊಂತಾ ಇದ್ದೇನೆ ರುಬ್ಲಿಕ್ಕೆ ಈಗ 1.5 ಕಪ್ ಅಷ್ಟು ಕಾಯಿ ತುರಿನ ಹಾಕೊಂತಾ ಇದ್ದೀನಿ ಇಲ್ಲದಿದ್ರೆ ನೀವು ಒಂದು 2 ಮುಷ್ಟಿಯಷ್ಟು ಕಾಯಿ ತುರಿನ ಹಾಕೋಬಹುದು ಸ್ವಲ್ಪ ಹುಣಸೆ ಹಣ್ಣು ಇಷ್ಟು ಸಾಕು ಇದನ್ನ ಹಾಕೊಂತಾ ಇದ್ದೇನೆ ಹುಣಸೆ ಹಣ್ಣನ್ನ ಜಾಸ್ತಿ ಹಾಕೋಬೇಡಿ
ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕೊಂಡು ಈ ಮಸಾಲನ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ರೌಂಡು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇದು ಇನ್ನೂ ತುಂಬಾನೇ ನೈಸಾಗಿ ಪೇಸ್ಟ್ ಥರ ಆಗಬೇಕು. ಮತ್ತೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಇನ್ನೊಂದ್ಸರಿ ಗ್ರೈಂಡ್ ಮಾಡ್ಕೊತೇನೆ. ಈ ಕಡುಬಿನ ಮಸಾಲ, ಖಾರ ಮಸಾಲ ರೆಡಿಯಾಗಿದೆ ನೋಡಿ. ಇಷ್ಟು ನೈಸಾಗಿ ಸಾಫ್ಟ್ ಆದರೆ ಸಾಕು. ಈ ಕಡುಬನ್ನು ಬೇಯಿಸ್ಲಿಕ್ಕಿಟ್ಟು ಆಲ್ಮೋಸ್ಟ್ 10 ನಿಮಿಷ ಆಗಿದೆ. ಸ್ಟವನ್ನು ಬಂದ್ ಮಾಡಿದ್ದೇನೆ. ಬೆಂದಿರುತ್ತೆ, ಇದು ನೀಟಾಗಿ ಬೆಂದಿದೆ. ಸಾಕಿಷ್ಟು ನೋಡಿ. ಈ ಪುಂಡಿ ಅಥವಾ ಕಡುಬು ರೆಡಿಯಾಗಿದೆ. ಚೆನ್ನಾಗಿ ಬೆಂದಿದೆ ಮತ್ತು ಮೆದುವಾಗಿ ಕೂಡ ಇದೆ. ಇವಾಗ ಇದನ್ನ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೇನೆ. ಸ್ಟವ್ ಮೇಲೆ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಕೊಂಡು ಅದನ್ನೊಂಚೂರು ಬಿಸಿ ಮಾಡ್ಕೊಳ್ಳಿ. ಅದು ಕಾದಾದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ. ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕೊಳ್ಳಿ. ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಸಾಸಿವೆ ಮತ್ತು ಜೀರಿಗೆ ಒಂಚೂರು ಸಿಡಿಲಿ. ಸಾಸಿವೆ ಸಿಡಿದ ನಂತರ ಇವಾಗ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕರಿ ಲೀವ್ಸನ್ನು ಹಾಕೊಳ್ಳಿ. ಒಂದು 5-6 ಎಸಳು ಬೆಳ್ಳುಳ್ಳಿನ ಹಾಕೊಳ್ಳಿ. ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದವರಾದರೆ ಇದನ್ನ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಜಸ್ಟ್ ಒಗ್ಗರಣೆಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಅಷ್ಟನ್ನೇ ಹಾಕೊಳ್ಳಿ. ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಈರುಳ್ಳಿ ಇಷ್ಟು ಫ್ರೈ ಆಗಿರೋದು ಸಾಕು. ಇವಾಗ ನಾನು ಇದಕ್ಕೆ ರೆಡಿ ಮಾಡಿಟ್ಟಿರುವಂಥ ಮಸಾಲನ ಹಾಕೊತಾ ಇದ್ದೇನೆ. ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಈ ಮಸಾಲ ತುಂಬ ತೆಳ್ಳಗಾಗೋದು ಬೇಡ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದರ ಹದ ನೋಡ್ಕೊಳ್ಳಿ. ನೋಡಿ, ಇಷ್ಟು ದಪ್ಪ ಇರಲಿ. ತುಂಬ ತೆಳ್ಳಗಾದರೆ ನಾವು ತುಂಬ ಕುದಿಸಬೇಕಾಗುತ್ತೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ಳಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಬೇಕಾದರೂ ಹಾಕೋಬಹುದು ಫ್ಲೇವರಿಗೆ. ನಿಮಗೆ ಸ್ವೀಟ್ ಫ್ಲೇವರ್ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಕುದೀತಾ ಇರುವಾಗ ಮಿಕ್ಸ್ ಮಾಡ್ತಾನೆ ಇರಿ. ಯಾಕಂತಂದರೆ ಕಾಯಿದು ಮಸಾಲ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಪುಂಡಿದು ಗಸಿ ರೆಡಿ ಆಗಿದೆ. ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇವಾಗ ನಾವಿದಕ್ಕೆ ಕಡುಬನ್ನು ಅಥವಾ ಈ ಪುಂಡಿಯನ್ನು ಇದೆಯಲ್ವಾ ಹಾಕೋಬೇಕು. ನೀಟಾಗಿ ಇವಾಗ ನಾವಿದನ್ನ ಮಿಕ್ಸ್ ಮಾಡ್ಕೋಬೇಕು. ಉರಿ ಕಮ್ಮಿ ಇಟ್ಕೊಳ್ಳಿ. ಒಂದ್ಸರಿ ಮಸಾಲ ಕುದಿದಾದ ನಂತರ ಇದೆಯಲ್ವಾ, ನಾವು ಉರಿನ ಕಮ್ಮಿ ಇಟ್ಕೋಬಹುದು. ನೀವು ಉಂಡೆನ ಇದಕ್ಕಿಂತ ಚಿಕ್ಕದಾಗಿ ಬೇಕಾದ್ರೂ ಮಾಡ್ಬೋದು. ಹಾಗೆ ಇನ್ನೊಂದು ಏನು ಅಂತಂದರೆ, ದೊಡ್ಡ ಉಂಡೆ ಮಾಡಿ ಬೇಕಾದರೆ ಕಟ್ ಮಾಡಿ ಬೇಕಾದರೂ ಹಾಕೋಬಹುದು. ನೋಡಿ, ಸೂಪರ್ ಆಗಿರುವಂತಹ ಮಸಾಲ ಪುಂಡಿ ಅರೆಪುದ ಪುಂಡಿ ಗಸಿ ಅಂತಾರಲ್ವ, ಅದು ರೆಡಿ ಆಗಿದೆ. ಇಷ್ಟೇ. 1 ನಿಮಿಷ ನೀವು ಈ ಪುಂಡಿ ಅಥವಾ ಕಡುಬನ್ನು ಹಾಕಿ ಜಸ್ಟ್ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿದರೆ ಸಾಕು. ಇವಾಗ ಸ್ಟವನ್ನು ಬಂದ್ ಮಾಡ್ಬೋದು. ಇದನ್ನ ನೀವು ಬಿಸಿ ಬಿಸಿ ಬೇಕಾದರೂ ತಿನ್ಬೋದು. ಇಲ್ಲ ನಿಮಗೆ ಮಸಾಲ ಇನ್ನೂ ಒಂಚೂರು ಗಟ್ಟಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇದೇ ಥರ ಬಿಟ್ಟು ಆಮೇಲೆ ಬೇಕಾದರೂ ತಿನ್ಬೋದು. ಸೂಪರ್ ಆಗಿರುವಂತಹ ಪುಂಡಿ ಗಸಿ ರೆಡಿಯಾಗಿದೆ. ಬಿಸಿ ಬಿಸಿ ಆಗಿರುವಂಥ ಮಸಾಲ ಕಡುಬು ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೇನೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಾಗಿ ಮಸಾಲ ಫ್ಲೇವರ್ ಇದೆಯಲ್ಲ, ಸಖತ್. ಅಡುಗೆ ಮನೆಯೆಲ್ಲ ಫುಲ್ ಗಮ್ಮ ಅಂತಂದಿದ್ದು. ಅಂದರೆ ಒಗ್ಗರಣೆ ಎಲ್ಲ ಹಾಕಿ ಮಾಡಿದ್ವಲ್ಲ, ತುಂಬಾನೇ ಚೆನ್ನಾಗಿದೆ. ರೆಸಿಪಿ ಟ್ರೈ ಮಾಡಿ. ನಾಳೆನೇ ಟ್ರೈ ಮಾಡಿ ಈ ಹೊಸ ರೆಸಿಪಿನ. ನನಗೆ ನಿಮ್ಮ ಫೀಡ್ಬ್ಯಾಕ್ನ ಕೂಡ ಕೊಡಲಿಕ್ಕೆ ಮರಿಬೇಡಿ. ಹಾಗೆಯೇ ನಾನು ನಿನ್ನೆ ಹೇಳಿದಾಗೆ ನಾನೊಂದಷ್ಟು ರೆಸಿಪೀಸ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಹೊಸ ರೆಸಿಪೀಸ್ಗಳು ಗೊತ್ತಿದ್ದರೆ ಅದನ್ನ ನನಗೆ ಮೇಲ್ ಮಾಡಿ. ಇಮೇಲ್ ಐಡಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ರೆಸಿಪಿನ ನಾನು ಟ್ರೈ ಮಾಡಿ ವಿಡಿಯೋ ಮಾಡಿ ನಿಮ್ಮ ಹೆಸರು ಮತ್ತು ನೀವು ಫೋಟೋ ಕಳಿಸಿದ್ರೆ ಅದನ್ನೂ ಕೂಡ ವಿಡಿಯೋದಲ್ಲಿ ಹಾಕಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸರಿ, ಹಾಗಾದರೆ ವಿಡಿಯೋನ ನೋಡೋದು ಮಾತ್ರ ಅಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಎಲ್ಲರೂ ದಿನಕ್ಕೆ ಬೇರೆ ಬೇರೆ ಥರದ ಡಿಫ್ರೆಂಟ್ ಬ್ರೇಕ್ಫಾಸ್ಟನ್ನು ಟ್ರೈ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.